ಹಲೋ ಫ್ರೆಂಡ್ಸ್, ಇವತ್ತು ನಾನು ಫಿಶ್ ಕರಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ರೆಡಿ ಮಾಡಿದೀನಿ. ಓಕೆನಾ? ನಿಮ್ಗೆ ಆಲ್ರೆಡಿ ಹೇಳಿದೀನಿ ನಾನು ಫಿಶ್ ತಿನ್ನಲ್ಲ. ನಮ್ಮನೇಲಿ ಎಲ್ಲರಿಗೂ ಫಿಶ್ ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ಅದ್ರ ಮೀನ್ ಹೆಸರು ಏನು ಅಂತ ನನಗೆ ಗೊತ್ತಿಲ್ಲ. ಸೊ ನಿಮ್ಗೆ ಗೊತ್ತಿದ್ರೆ ನೀವ್ ಹೇಳಿ. ನನಗಂತೂ ಖಂಡಿತ ಗೊತ್ತಿಲ್ಲ. ಊರ್ ಕಡೆ ಹೇಳ್ತಾರಂತ ಗೊನ್ನಡಿ ಮೀನ್ ಅಂತ ಹೇಳ್ತಾರಂತೆ. ನನ್ಗೆ ನಗು ಬರ್ತಾ ಇದೆ. ಸೊ ನೋಡಿ, ಇಲ್ಲಿ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದೀನಲ್ಲ. ಸೊ ಅದಕ್ಕೆ ನಾನು ಇವಾಗ ನೀರು ಉಪ್ಪು ಹಾಕಿ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆನಾ? ಇಲ್ಲಿ ನಾನು ಬಂದ್ಬಿಟ್ಟು ಮೆಣಸಿನ್ಕಾಯಿ ಸಾರಿ ರೆಡ್ ಚಿಲ್ಲಿ ತಗೊಂಡಿದ್ದೀನಿ. ಓಕೆನಾ? ಅದಕ್ಕೆ ನಾನು ಹಾಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಬೇಕು, ಅವಾಗಲೇ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇನ್ನೂ ಬೇಕಾದ್ರೆ ನೀವು ಹಾಕೊಳ್ಬಹುದು, ಏನು ಪ್ರಾಬ್ಲಮ್ ಆಗಲ್ಲ, ತುಂಬಾ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಸೊ ಇದಕ್ಕೆ ಜಾಸ್ತಿ ನಾನೇನು ಹಾಕೊಳ್ಳಲ್ಲ. ಅದಾದ ನಂತರ ನಾನು ಬಂದ್ಬಿಟ್ಟು ಧನಿಯಾ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ತುಂಬಾನೇ ಚೆನ್ನಾಗಿರುತ್ತೆ. ಧನಿಯಾ ಪೌಡರ್ ಹಾಕಕ್ ಹೋಗ್ಬೇಡಿ, ಧನಿಯಾ ಬೀಜ ಹಾಕೊಳ್ಳಿ. ಎಲ್ಲ ಯಾವ್ದನ್ನು ನೀವು ಫ್ರೈ ಮಾಡಬಾರ್ದು, ಡೈರೆಕ್ಟ್ ಹಾಗೆ ಹಾಕೊಂಡು ಇದನ್ನ ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಕೊಳ್ಬೇಕು. ಓಕೆನಾ? ಸೊ ಅದಕ್ಕೆ ಅದಾದ್ಮೇಲೆ ಇದನ್ನ ಧನಿಯಾ ಬೀಜ ಸ್ವಲ್ಪ ಜಾಸ್ತಿ ಹಾಕೊಳ್ತೀನಿ ನಾನು, ಅಂದ್ರೆ ಟೇಸ್ಟ್ ಚೆನ್ನಾಗಿ ಕೊಡ್ತದೆ. ಮತ್ತೆ ಬೆಳ್ಳುಳ್ಳಿ ಮತ್ತೆ ಧನಿಯಾ ಬೀಜ ಹಾಕೊಳ್ಬೇಕು. ಸಿಂಪಲ್ ಆಗಿ ಏನಿಲ್ಲ ನೋಡಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಹಾಗೆ ಧನಿಯಾ ಬೀಜ. ಓಕೆನಾ? ಆಮೇಲೆ ಬಂದ್ಬಿಟ್ಟು ನಾನು ಇಲ್ಲಿ ಹುಳಿನ ನೆನೆ ಹಾಕಿಟ್ಕೊಂಡಿದ್ದೀನಿ. ನೋಡಿ, ಈ ಹುಳಿನ ನಾನು ಲಾಸ್ಟ್ ಇದಕ್ಕೆ ರುಬ್ಬ ಆದ್ಮೇಲೆ ಸ್ವಲ್ಪ ಇದು ಅಂದ್ರೆ ರುಬ್ಬಿ ಸ್ವಲ್ಪ ಮಂದ ಆದ್ಮೇಲೆ ನಾನು ಇದನ್ನ ಹಾಕೊಳ್ತೀನಿ. ಓಕೆನಾ? ಅದಾದ ನಂತರ ನೋಡಿ, ಇಲ್ಲಿ ನಾನು ಇಟ್ಕೊಂಡಿದ್ದೀನಿ ತೆಂಗಿನ ತುರಿ ಇಟ್ಕೊಂಡಿದ್ದೀನಿ. ಓಕೆನಾ? ತೆಂಗಿನ ತುರಿನೂ ಹಾಕೊಳ್ಬೇಕು ಇದಕ್ಕೆ. ಅದಾದ ನಂತರ ಇದನ್ನ ನೀವು ಮೀನ್ ಇಡ್ತಿರಲ್ಲ, ಮೀನ್ ಅಂದ್ರೆ ಸ್ವಲ್ಪ ಫ್ರೈ ಇದು ಮತ್ತೆ ಟೊಮೆಟೊ ಮತ್ತೆ ಈರುಳ್ಳಿನ ಲೈಟ್ ಆಗಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಫಿಶ್ ಹಾಕ್ಬಿಟ್ಟು ಮಸಾಲೆ ಎಲ್ಲ ಹಾಕ್ಬಿಟ್ಟು ನೀವು ಬೇಯಕ್ಕೆ ಇಟ್ಕೊಂಡ್ರೆ ಆಯ್ತು, ಫಿಶ್ ಕರಿ ರೆಡಿ ಆಗ್ಬಿಡುತ್ತೆ. ಅದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಓಕೆನಾ? ಬನ್ನಿ, ಇವಾಗ ಇದನ್ನ ಮಿಕ್ಸಿನ ರುಬ್ಕೊಂತೀನಿ ಫಸ್ಟ್. ಫ್ರೆಂಡ್ಸ್ ನೋಡಿ, ಇವಾಗ ಇದು ಗ್ರೀನ್ ಚಿಲ್ಲಿ ಜಾಸ್ತಿ ಹಾಕೊಂಡಿಲ್ಲ. ಓಕೆನಾ? ಈ ಫಿಶ್ ನನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದನ್ನ ಹಾಗೆ ಆನಿಯನ್ ಕೂಡ ಇಲ್ಲ ಹಾಕೊಳ್ತಾ ಇದ್ದೀನಿ. ಓಕೆನಾ? ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ. ಸೊ ಇದನ್ನೆಲ್ಲ ಹಿಂಗ ಹಾಕೊಂಡು ಆಮೇಲೆ ಇದು ನನ್ನ ಸ್ಟೈಲಲ್ಲಿ. ಓಕೆನಾ? ನೋಡಿ, ಇದು ಮಸಾಲ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಕೂಡ ಹಾಕೊಳ್ಬೇಕು. ಸ್ವಲ್ಪ ನೀರು ಹಾಕಿ ಇದು ಸಾಂಬಾರ್ ಗ್ರೇವಿ ತರ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಇವಾಗ ಇದನ್ನ ಒಂದು 40 ಮಿನಿಟ್ ಚೆನ್ನಾಗಿ ಕುದಿಯಕ್ ಬಿಟ್ಬಿಡೋಣ. ಓಕೆನಾ? ಇಲ್ಲಿ ರೆಡಿ ಆಗಿದೆ. ಲಾಸ್ಟ್ ಅಲ್ಲಿ ಇದಕ್ಕೂ ಕೂಡ ನೀವು ಒಗ್ಗರಣೆ ಕೊಟ್ಕೊಳ್ಬೇಕು, ಅಂದ್ರೇನೆ ಚೆನ್ನಾಗಾಗೋದು. ಟೇಸ್ಟ್ ಅಂದ್ರೆ ಮಸಾಲಾ ಸ್ಮೆಲ್ ಎಲ್ಲ ಹೋಗುತ್ತೆ. ನಾನು ಉಪ್ಪು ಹಾಕಕ್ ಹಚ್ಬಿಟ್ಟಿದ್ದೀನಿ. ಇದಕ್ಕೆ ಮತ್ತೆ ನಾವು ಮಿಕ್ಸ್ ಮಾಡ್ಕೊಳ್ತೀನಿ. ಪುನಃ ಉಪ್ಪು ಹಾಕೋದೇ ಮರ್ತೋಗುತ್ತೆ. ಸೊ ರುಚಿಗೆ ಎಷ್ಟು ಬೇಕೋ ಅಷ್ಟು ನೀವು ಉಪ್ಪು ಹಾಕೋಬಹುದು. ಬನ್ನಿ, ಇದು ಕುದಿಯಕ್ ಬಿಟ್ಬಿಡೋಣ. ಲಾಸ್ಟ್ ಅಲ್ಲಿ ಒಗ್ಗರಣೆ ಕೊಟ್ಕೊಳ್ಳೋಣ. ಓಕೆನಾ? ಲಾಸ್ಟ್ ಅಲ್ಲಿ ಇವಾಗ ನಾವು ಇದು ಎಣ್ಣೆ ಕಾದಿದೆ. ನಾವೇನ್ ಮಾಡೋಣ, ಒಗ್ಗರಣೆ ಕೊಟ್ಕೊಳ್ಬಿಡೋಣ. ಸಾಂಬಾರ್ ಸೈಡಿಗೆ ಕುದಿತಾ ಇದೆ, ಕೊತ್ತ 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 ಅಂತ ಕುದಿತಾ ಇದೆ. ನೋಡಿ, ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ನಾನು ಕರಿಬೇವು ಹಾಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಹಿಂಗ ಹಾಕೊಳ್ತೀನಿ. ಓಕೆನಾ? ಚೆನ್ನಾಗಿರುತ್ತೆ, ಸ್ಮೆಲ್ಲು ಫ್ಲೇವರಿಗೂ ಚೆನ್ನಾಗಿರುತ್ತೆ. ಮುಚ್ಚೋಕೆ ಏನಿಲ್ಲ, ಅದಕ್ಕೆ ಒಂದು ಬಟ್ಲೆ ಕೊಡೋಣ. ಇವಾಗ ನಾನು ಇದಕ್ಕೆ ಲಾಸ್ಟ್ ಅಲ್ಲಿ ಫೈನಲಿ ಸಾಂಬಾರ್ ರೆಡಿ ಆಗಿದೆ. 2 ಸೆಕೆಂಡ್ ಹಾಗೆ ಮುಚ್ಚಿಟ್ಬಿಡೋಣ. ಓಕೆನಾ? ರೆಡಿ ಆಗುತ್ತೆ. ಸೊ ನಾನು ಇವಾಗ ರೈಸ್ ಇಟ್ಕೊಳ್ತೀನಿ. ಬಿಸಿ ಬಿಸಿ ರೈಸ್ ಜೊತೆಗೆ ಫಿಶ್ ಕರಿ ಹಾಕಿ ಕೊಡಿ, ನೋಡಿ ಟೇಸ್ಟ್ ಹೇಳಿ ಅಂತ ಹೇಳುವ. ಹೇಗೆ ಹೇಳ್ತಾರೆ ನೋಡೋಣ. ಟೇಸ್ಟ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಓಕೆನಾ? ಡ್ಯಾನ್ ಸಾಂಬಾರ್. ಹಲೋ ಫ್ರೆಂಡ್ಸ್, ನೋಡಿ ಫೈನಲ್ ಆಗಿ ಫಿಶ್ ಕರಿ ಮಾಡಿದೀನಿ. ಹೇಗಿದೆ ಅಂತ ಕೇಳೋಣ. ಹೇಗಿದೆ ಫಿಶ್ ಕರಿ? ಹೇಗಿದೆ ಹೇಳಿ, ಎಕ್ಸ್ಪ್ಲೇನ್ ಮಾಡಿ. ಹೇಗಿದೆ, ಚೆನ್ನಾಗಿದೆಯಾ ಏನು ಅಂತ ಹೇಳ್ಬಿಟ್ಟು. ಹೇಗಿದೆ ಪಾಪ ಫಿಶ್ ಕರಿ? ಹೇಗಿದೆ? ಸೂಪರ್ ಆಗಿದೆ. ಫಿಶ್ ಕರಿ ಹೇಗಿದೆ ಸ್ವಲ್ಪ ಹೇಳ್ಬಿಡಿ. ನೋಡಿ, ಇಲ್ಲಿ ನೋಡಿ, ಚೆನ್ನಾಗಿದೆಯಂತೆ. ನಮ್ಮಮ್ಮನ್ನು ಕೇಳ್ಬಿಡೋಣ. ಇವಾಗ ತಟ್ಟೆಗಷ್ಟೇ ನೋಡಿ. ಇವಾಗ ಅವರು ಸೈಡಿಗೆ ಬೇರೆ ಇಲ್ಲಿ ಇದು ಬಂದ್ಬಿಟ್ಟು ವೆಜ್. ಓಕೆನಾ? ವೆಜ್ ಕೂಡ ಹಾಕೋ ಬಂದಿದ್ದಾರೆ. ಇವ್ರದ್ದು ಸ್ಪೆಷಲ್. ನೋಡಿ ನೋಡಿ ಹೇಗಿದೆ ಅಂತ ಹೇಳಿ. ತಿಂದ್ಬಿಟ್ಟು ತಿಂದೇ ಇಲ್ಲ ಇವ್ರಿನ್ನ. ನೋಡಿದಿರಲ್ಲ, ನೋಡಿ. ಓ ಮೈ ಗಾಡ್, ಎಲ್ರಿಗೂ ಬಾಯಲ್ಲಿ ನೀರು ಬರ್ತಾ ಇದೆಯಾ? ಸೊ ನೀವೂ ಮಾಡ್ಕೊಂತೀನಿ. ಓಕೆನಾ? ಫೈನಲ್ ಆಗಿ ಫಿಶ್ ಕರಿ ರೆಡಿ ಮಾಡಿದೀನಿ. ಎಲ್ಲರೂ ಕೂಡ ತಿಂದ್ಬಿಟ್ಟು ಟೇಸ್ಟ್ ಹೇಳಿದ್ದಾರೆ. ಸೊ ಮಿಸ್ ಮಾಡಬೇಡಿ. ನೀವೆಲ್ಲರೂ ನಿಮ್ಮ ಮನೇಲಿ ನನ್ನ ಸ್ಟೈಲಲ್ಲಿ, ಪಕ್ಕ ನಾಟಿ ಸ್ಟೈಲಲ್ಲಿ ಟ್ರೈ ಮಾಡಿ. ಓಕೆನಾ? ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್.